ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನೆಲ್ಗೆ. ಇವಾಗ ಓಕೆ, ನಂದು ಪೊಲೀಸ್ ರಿಮೂವ್ ಮಾಡಬೇಕು. ಬೈ ದ ವೇ, ಇವಾಗ ಭರತ್ ಗ್ರಾಸರಿ ಸ್ಟೋರ್ಸಿಗೆ ಹೋಗಿದ್ದಾರೆ ಅಂತ. ಸೊ ನಂಗೆ ಸ್ವಲ್ಪ ಟೈಮ್ ಇತ್ತು ಅಂತ ಸುಮ್ಮನೆ ಹಾಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ಬಿಟ್ಟು ಐ ಮೇಕಪ್ ಟ್ರೈ ಮಾಡೋಣ ಅಂತ ಬರೀ ಇದೊಂದೇ ಕಣ್ಣಿಗೆ ಒಂದು ಸ್ವಲ್ಪ ಹಚ್ಚಿದ್ದೀನಿ, ಒಂದು ಸ್ವಲ್ಪ ಕಲ್ತ್ಕೊಳ್ಳೋಣ ಅಂತ. ನನಗೆ ಅಂದರೆ ಫುಲ್ ಫೇಸಿಗೆ ಮೇಕಪ್ ಇಷ್ಟ ಇಲ್ಲ, ಆಯಿತಾ. ಬಟ್ ಐ ಲೈಕ್ ಎಂತ ಐ ಮೇಕಪ್ ದಟ್ಟು ಮೈಲ್ಡಾಗಿ ಈ ಥರ ಕಾಣಿಸ್ತಿದ್ಯಾ, ಈ ಥರ ಮಾಡ್ಕೊಳ್ಳೋದು ನಂಗೆ ಇಷ್ಟ. ಐ ಥಿಂಕ್ ಇಟ್ಸ್ ಲುಕಿಂಗ್ ಗುಡ್. ಬಟ್ ಬರತ್ತೆ ಕೇಳಿದ್ರೆ ಐ ಆಮ್ ವೆರಿ ಶ್ಯೂರ್ ಐಡೆಂಟಿಫೈ ಮಾಡಲ್ಲ ಅಂತ. ಮೇ ಬಿ ಫೈ ಜಸ್ಟ್ ಗೋ ಹಿಂಗೆ ಹೋದ್ರೂ ಇನ್ನೂ ಬಂದಿಲ್ಲ. ಬಟ್ ಹಿ ವಿಲ್ ನಾಟ್ ಎಟ್ ಆಲ್ ರೆಕಗ್ನೈಸ್ ಏನಾದರೂ ಮಾಡಿದ್ದೀನಿ ಅಂತ. ಸೊ ಬಟ್ ದ್ಯಾಟ್ಸ್ ಓಕೆ. ಮೇ ಬಿ ಐ ವಿಲ್ ಜಸ್ಟ್ ವಾಶ್ ಮೈ ಫೇಸ್. ನಾನು ಏನು ಯೂಸ್ ಮಾಡ್ತೀನಿ ಟು ವಾಶ್ ಮೈ ಫೇಸ್ ಐ ಶೋ ಯು. ಈ ಥರ ಮೇಕಪ್ ಏನಾದರೂ ಹಾಕಿದಾಗ ಆನ್ ಅ ವೆರಿ ಮೈಲ್ಡ್ ಮೇಕಪ್ ಐ ಪುಟ್. ಸೊ ನಾನು ಏನು ಹಾಕ್ಬಿಟ್ಟು ವಾಶ್ ಮಾಡ್ತೀನಿ ಅಂತ. ಸೊ ಐ ಯೂಸ್ ದಿಸ್ ಮೇಕಪ್ ರಿಮೂವರ್ ಕಾಲ್ಡ್ ಫ್ರಮ್ ದಿ ಬ್ರ್ಯಾಂಡ್ ಫಾರ್ಮಸಿ ಅಂತ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಆ್ಯಂಡ್ ತುಂಬ ಜಾಸ್ತಿ ಮೇಕಪ್ ಹಾಕ್ಕೊಳ್ಳೋರಿಗೆ ಐ ಡೋಂಟ್ ಥಿಂಕ್ ಐ ವುಡ್ ರೆಕಮೆಂಡ್ ದಿಸ್. ಏಕೆಂದರೆ ಈ ಬಾಮ್ ತುಂಬ ಸುಮ್ಮನೆ ಎಕ್ಸ್ಪೆನ್ಸಿವ್. ಬಟ್ ನನಗೆ ಇದ್ರ ಸ್ಮೆಲ್ ತುಂಬ ಇಷ್ಟ. ವೆರಿ ಆರ್ಗ್ಯಾನಿಕ್ ಸ್ಮೆಲ್ ಬರುತ್ತೆ. ಆ್ಯಂಡ್ ನಾನು ಜಾಸ್ತಿ ಮೇಕಪ್ ಆಗ್ತಾ ಇದೆ ನನ್ನ ಮುಖದಲ್ಲಿ ಅಂದರೆ 200% ಇದು ತಗೊಳ್ತಾ ಇರಲಿ, ಯಾಕೆಂದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಆಯಿತಾ. ಸೊ ಯಾ, ಇದನ್ನು ಹಾಕ್ಬಿಟ್ಟು ಐ ವಿಲ್ ಜಸ್ಟ್ ವಾಶ್ ಮೈ ಫೇಸ್. ಇವಾಗ ಫುಲ್ ಮುಖಕ್ಕೆ ಹಾಕಲ್ಲ, ಯಾಕೆಂದರೆ ನಾನು ಬರೀ ಇಷ್ಟಕ್ಕೆ ಮಾತ್ರ ಹಚ್ಚಿದ್ದೀನಿ. ಸೊ ಇದನ್ನು ಮಾತ್ರ ವಾಶ್ ಮಾಡ್ತೀನಿ. ಆ್ಯಂಡ್ ಇವತ್ತು ಏನಂದರೆ ನಾನು ಎಂತ ಅಗೇನ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರಬೇಕಾದ್ರೆ ನನಗೆ ನೀರು ದೋಸೆ ರೆಸಿಪಿ ಬಂತಾಯ್ತಾ. ಸೊ ಅದನ್ನು ನೋಡಿ ನನಗೆ ತಿನ್ಬೇಕಂತ ಅನ್ನಿಸ್ತು. ನಮ್ಮ ಮನೆಯಲ್ಲಿ ಇವಾಗಲೇ ಅಡುಗೆ ಇದೆ, ಅಂದರೆ 1-2 ಪಲ್ಯ ಇದೆ ಆ್ಯಂಡ್ ಒಂದು ಸ್ವಲ್ಪ ಸಾರಿದೆ. ಅದು ಅಪರೂಪಕ್ಕೆ ಮಾಡೋ ಸಾರಲ್ವಾ. ನನಗೆ ಗೊತ್ತಿದ್ರೆ ನಿಮಗೆ ಗೊತ್ತಿರುತ್ತೆ ದಟ್ ಅನ್ನ ಸಾರು ಮಾಡೋದು ಕಡಿಮೆ ನಮ್ಮ ಮನೆಯಲ್ಲಿ. ಸೊ ಅದು ಇದೆ, ಪಲ್ಯ ಇದೆ, ಎಲ್ಲ ಇದೆ. ಬಟ್ ಸ್ಟಿಲ್ ವೆಜ್, ಆಯಿತಾ. ಯಾರೆಲ್ಲ ವೆಜ್ಜೇ ಮಾಡಲ್ಲ, ನೀವು ವೆಜ್ಜೇ ಮಾಡಲ್ಲ ಅಂತಿರ್ತೀರಲ್ಲ, ಅವರಿಗೋಸ್ಕರ ಇದನ್ನು ಹೇಳಿದೆ. ಆ್ಯಂಡ್ ಅದೆಲ್ಲ ಇದ್ರೂ ಐ ವಾಂಟ್ ಟು ಮೇಕ್ ನೀರು ದೋಸೆ ತಿನ್ಬೇಕು ಅನಿಸ್ತಾ ಇದೆ. ಸೊ ನೆನೆಸ್ಬಿಟ್ಟಿದ್ದೀನಿ ಆಗಲೇ ಮಧ್ಯಾಹ್ನ. ಇವಾಗ ಆಲ್ಮೋಸ್ಟ್ 7:30 ಆ ಥರ ಆಗಿದೆ. ಸೊ ನೀರು ದೋಸೆಗೆ ಐ ಡೋಂಟ್ ಥಿಂಕ್ ಈ ಥರ ಪಲ್ಯ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಐಮ್ ಗೋನಾ ಮೇಕ್ ಕಾಯಿ ಚಟ್ನಿ, ಆಯಿತಾ. ಸೊ ಕ್ವಿಕ್ಲಿ ನಾನು ಇದೊಂದು ಚೂರು ವಾಶ್ ಮಾಡಿಕೊಂಡು ಐ ವಿಲ್ ಗೋ ಮೇಕ್ ದೋಸೆ. ಬದವೇ ಒಂದು ಸ್ವಲ್ಪ ತೊಗೊಂಡೆ ಅಷ್ಟೇ. ಆ್ಯಂಡ್ ಐ ರಬ್ಡ್ ಈ ಥರ. ನನ್ನ ನೇಲ್ ಪಾಲಿಶ್ ನೋಡಬೇಡಿ, ನನಗೆ ಈ ಥರ ನೋಡೋಕ್ಕೆ ನನಗೆ ನೇಲ್ಸ್ ಇಷ್ಟ ಇಲ್ಲ, ಬಟ್ ರಿಮೂವ್ ಮಾಡಬೇಕು, ಆಯಿತಾ. ಸೊ ಜಸ್ಟ್ ಸ್ಮೆಲ್ ಸೋ ರಿಫ್ರೆಶಿಂಗ್, ಆಯಿತಾ. ಅಂದರೆ ಈ ಸ್ಮೆಲ್ ಹಿಡ್ಕೊಂಡು ನಿದ್ದೆ ಮಾಡೋ ಥರ ಇದೆ ಸ್ಮೆಲ್. ಐ ಲವ್ ದ ಸ್ಮೆಲ್. ಯೂಶ್ವಲಿ ನನಗೆ ಯಾವುದಾದ್ರೂ ಸ್ಕಿನ್ ಕೇರ್ ಪ್ರಾಡಕ್ಟ್ ಆ ಥರ ಏನಾದರೂ ಇದ್ದರೆ ಅದರಲ್ಲಿ ಐ ಡೋಂಟ್ ಲೈಕ್ ಫ್ರೇಗ್ರೆನ್ಸ್, ಏನು ಸ್ಮೆಲ್ ಇರಬಾರ್ದು. ಬಿಕಾಸ್ ಅದು ಸುಮ್ಮನೆ ಆ್ಯಡ್ ಮಾಡಿರ್ತಾರೆ ಎಕ್ಸ್ಟ್ರಾ, ವಿಚ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಯುವರ್ ಸ್ಕಿನ್ ಕೇರ್, ಆಯಿತಾ. ಬಟ್ ದಿಸ್ ಒನ್ ಸ್ಮೆಲ್ ಸೋ ಆರ್ಗ್ಯಾನಿಕ್, ನಂಗೆ ಫುಲ್ ಇಷ್ಟ. ಓಕೆ, ಸೊ ಜಾಸ್ತಿನೇ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಸಾಕು, ಅಷ್ಟು ಹೋಯ್ತು ಅಲ್ವಾ. ಓಕೆ, ಐಮ್ ಗೋನಾ ಕ್ವಿಕ್ಲಿ ವಾಶ್ ಮೈ ಫೇಸ್ ಆ್ಯಂಡ್ ಗೋ ಮೇಕ್ ದೋಸೆ. ವಾಶ್ ಮೈ ಫೇಸ್ ಇವಾಗ. ಬಟ್ ಸಿನ್ಸ್ ಐ ಆಮ್ ಹಿಯರ್, ಇನ್ನೊಂದು ನಾನು ನಿಮ್ಗೆ ಹೇಳಬೇಕಿತ್ತು. ಐ ಯೂಸ್ ಸಮಥಿಂಗ್ ಕಾಲ್ಡ್ ಸೆಂಟೆಲಾ ಆಂಪ್ಯೂಲ್ ಅಂತ. ಇದು ಫ್ರಮ್ ಸ್ಕಿನ್ 1004. ಇದು ನಾನು ಆ್ಯಕ್ಚುಲಿ ಸ್ಟ್ರೆಚ್ ಮಾರ್ಕ್ಸಿಗೂ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಗುಡ್ ಫಾರ್ ಯುವರ್ ಸ್ಟ್ರೆಚ್ ಮಾರ್ಕ್ಸ್ ಅಂತ. ಐ ಹ್ಯಾವ್ ಸೀನ್ ಮಲ್ಟಿಪಲ್ ರಿವ್ಯೂಸ್ ಆ್ಯಂಡ್ ಮೇ ಬಿ ನಂದು ಜೆನೆಟಿಕ್ಸ್ ಅನಿಸುತ್ತೆ ದಟ್ ಐ ಡೋಂಟ್ ಹ್ಯಾವ್ ಸ್ಟ್ರೆಚ್ ಮಾರ್ಕ್ಸ್ ಒಂದು ಸ್ವಲ್ಪನೂ. ಬಟ್ ಐ ಆಮ್ ಸ್ಟಿಲ್ ಯೂಸಿಂಗ್ ದಿಸ್, ಆಯಿತಾ. ನೆವರ್ ನೋ, ಇನ್ನು ಆಲ್ಮೋಸ್ಟ್ 8th ಮಂತಿಗೆ ಎಂಟರ್ ಆಗ್ತಾ ಇದ್ದೀನಿ. ಬಟ್ ಐ ಮೈಟ್ ಗೆಟ್ ಲೇಟರ್ ಆಲ್ಸೋ ಅಲ್ವಾ ಸ್ಟ್ರೆಚ್ ಮಾರ್ಕ್ಸು. ಸೊ ಅದಕ್ಕೋಸ್ಕರ ದಿಸ್ ಇಸ್ ಮೈ ಸೆಕೆಂಡ್ ಬಾಟಲ್ ಆ್ಯಕ್ಚುಲಿ. ಇವಾಗ ಹೊಸದಾಗಿ ತೊಗೊಂಬಂದಿರೋದು. ಇದನ್ನು ನಿಮ್ಮ ಮುಖಕ್ಕೆ ಹಚ್ಕೋಬೋದು. ವೆರಿ ಸೂದಿಂಗ್, ವೆರಿ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಐ ಆಮ್ ಜಸ್ಟ್ ಗೋನಾ ಅಪ್ಲೈಡ್ ಅ ಲಿಟಲ್ ಬಿಟ್ ಟು ಮೈ ಫೇಸ್ ಇವಾಗ. ರೈಟ್, ಒಂದು ರೇಂಜ್ ಸ್ವಲ್ಪ ಹಚ್ಕೊಂಡಿದ್ದೀನಿ. ಲೈಕ್ ಇಟ್ಸ್ ಓಕೆ. ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ. ಐ ಮೀನ್ ಇಟ್ಸ್ ನೈಟ್, ಇಟ್ಸ್ ಓಕೆ. ಸೊ ಇವಾಗ ದೋಸೆ.
ಡೋರ್ ಕ್ಲೋಸ್ ಮಾಡ್ಕೊಳ್ತೀನಿ ಗುಂಡು. ಫೈನ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಹೊಟ್ಟೆ ಹಸಿವಾಗ್ತಿತ್ತು, ಸೊ ಟಯರ್ಡ್ ಫೀಲ್ ಆಗ್ತಾಯಿತ್ತು, ಸೊ ಎನರ್ಜಿ ಇರಲಿಲ್ಲ ಅಂತ ಈಸ್ ಮೇಕಿಂಗ್ ದೋಸೆ ರುಬ್ತಾ ಇದ್ದಾರೆ. ಸೊ ವೆರಿ ಸಿಂಪಲ್ ರೆಸಿಪಿ. ಏನೋ ಹೊಸದಾಗಿ ಥರದ್ದು ನೋಡಿದೆ, ಅದಕ್ಕೆ ಅವಲಕ್ಕಿ ಆ್ಯಂಡ್ ಎಂಥ ಸಾಬುದಾನ ಚಿಕ್ಕದು ಬರ್ತಾರೆ, ಅದೊಂದು ಸ್ವಲ್ಪ ನೆನೆಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೇನೆ. ಆ್ಯಂಡ್ ಕಾಯಿ ಚಟ್ನಿಗೆ ನಮ್ಮ ಮನೆಯಲ್ಲಿ ಒಗ್ಗರಣೆ ಹಾಕಲೇಬೇಕು, ಬರಲ್ಲ ಲೈಕ್ಸ್ ಇಟ್. ಸೊ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ರೆಡಿ. ಅದೊಂದು ಸ್ವಲ್ಪ ಗ್ರೈಂಡ್ ಆದಮೇಲೆ ಅಲ್ಲಿ ತೆಗಿದೆ. ನಾನು ಅಂದ್ಕೊಂಡೆ ಬಂದ ತಕ್ಷಣ ವಿಡಿಯೋ ಮಾಡೋಣ ಅಂತ, ಬಟ್ ಸಿನ್ಸ್ ಐ ವಾಸ್ ಸೋ ಟಯರ್ಡ್ ಆ್ಯಂಡ್ ಬೇಬಿ ಕಮ್ಸ್ ಫಸ್ಟ್, ಸೊ ನಾನು ತಿಂದಾಯಿತು. ಇವಾಗ ಬಯೋತಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 3-4 ಹಾಕಾದ್ಮೇಲೆ ಸ್ಟಾರ್ಟ್ ಮಾಡಪ್ಪ ಅಂತ ಆಮೇಲೆ ಕರಿತೀನಿ. ಆ್ಯಕ್ಚುಲಿ ಎಂತ ಗೊತ್ತಾ, ದೋಸೆ ನಾನಿವಾಗ ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೀನಿ, ವಿಚ್ ಇಸ್ ನಾಟ್ ದ್ಯಾಟ್ ಗುಡ್ ಅಂತ. ಬಟ್ ಅದು ಇನ್ನೂ ಅದು ಅಲ್ಲಿ ಒಂದು ಸ್ವಲ್ಪನೂ ಇದಾಗಿಲ್ಲ, ಜಿಗಿ ಆಗಿಲ್ಲ. ಸೊ ಆ್ಯಂಡ್ ಆಲ್ಸೋ ನಂತರ ಇನ್ನೊಂದು ಇದೆ, ಏನದು ಕಾಸ್ಟ್ ಐರನ್ ಇದೆ, ಬಟ್ ಅದು ಇನ್ನೂ ಕರೆಕ್ಟಾಗಿ ಸೀಸ್ನಿಂಗ್ ಎಲ್ಲ ಕರೆಕ್ಟಾಗಿ ಆಗಿಲ್ಲ. ಸೊ ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ಪೇಷನ್ಸು ಇಲ್ಲ ನನ್ನ ಹತ್ರ. ಸೊ ಇದರಲ್ಲೇ ಇವಾಗ ಮಾಡ್ತಾಯಿದ್ದೀನಿ. ಇದನ್ನು ದ ಓನ್ಲಿ ಪ್ರಾಬ್ಲಿ ಎಂಥ ನೀರು ದೋಸೆಯಲ್ಲಿ ಇಟ್ ಟೇಕ್ಸ್ ಟೈಮ್. ಸೊ ಒಬ್ಬರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 3-4 ದೋಸೆಗಳಾದ ಮೇಲೆ ದೇ ಹ್ಯಾವ್ ಟು ಸ್ಟಾರ್ಟ್, ಅದು ಪ್ರಾಬ್ಲಮ್. ಅದರ್ವೈಸ್ ಸ್ವಲ್ಪ ಕ್ವಿಕ್ಕೇ ಅಲ್ವಾ. ಅಂದರೆ ನಾವು ಇನ್ಫ್ಯಾಕ್ಟ್ ಏನು ಗೊತ್ತಾ, ಇದು ಓಕೆ ಈ ದೋಸೆಗೆ ಒಂದು ಅಟ್ಲೀಸ್ಟ್ 4+ hours ನಾನು ಸೋಕ್ ಮಾಡಿದ್ದೀನಿ ಆಯಿತಾ. ನಾನು ನನ್ನ ತಂಗಿ ಮಾತ್ರ ಇರಬೇಕಾದ್ರೆ, ಅಂದರೆ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ವಿ ಯೂಸ್ ಟು ಮೇಕ್ ದಿಸ್ ದೋಸೆ, ಬಟ್ ಇನ್ಸ್ಟೆಂಟ್ ಥರ ಮಾಡ್ತಾಯಿದ್ವಿ. ಬರೀ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ವಿ. ನನಗೆ ಅದು ಇಷ್ಟನೇ ಆಗ್ತಾಯಿತ್ತು, ಬಟ್ ವೆನ್ ಐ ಟ್ರೈಡ್ ಇಟ್ ಬರೋತ್ತಿಗೆ ಇಷ್ಟ ಆಗಲಿಲ್ಲ. ಸೊ ಐ ಲೈಕ್ ಇಟ್ಸ್ ಓಕೆ, ಲೆಟ್ಸ್ ಮೇಕ್ ದಿಸ್ ವೇ ಅಂತ ಐ ಆಮ್ ಡೂಯಿಂಗ್. ಫಸ್ಟ್ ದೋಸೆಗಳು ಚೆನ್ನಾಗಿ ಬರ್ತಾಯಿತ್ತು, ಐ ಡೋಂಟ್ ನೋ. ಆಮೇಲೆ ದೋಸೆ ಒಂದು ಸ್ವಲ್ಪ ನಾಟ್ ಸೊ ಗುಡ್ ಲುಕಿಂಗ್ ಥರ ಬರ್ತಾ ಇದೆ, ಬಟ್ ದಟ್ಸ್ ಓಕೆ ಅಂತ ಅನಿಸುತ್ತೆ. ಶೋ ಇದು ಕಾಣಿಸ್ತಾ ಇದೆಯಾ, ದಿಸ್ ಈಸ್ ದ ದೋಸೆ ಇವಾಗ ಬರ್ತಾ ಇರೋದು. ಬಟ್ ದಟ್ಸ್ ಓಕೆ, ಮ್ಯಾನೇಜಬಲ್. ಐ ಥಿಂಕ್ ವಿಡಿಯೋ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಐ ವಿಲ್ ಟೇಕ್ ಯು directly to tomorrow. Something is planned for tomorrow, ಆಯ್ತಾ. Now we will eat and sleep, ಆಯ್ತಾ. Okay, bye. See you tomorrow.